ಪ್ರಿಯ ಮಿತ್ರರಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 18ನೆಯ ಶ್ಲೋಕವನ್ನು ಚರ್ಚಿಸೋಣ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮಃ ಪೃಥಕ್ ಪೃಥಕ್. ಇಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ನಾನು ಹೇಳ್ತೀನಿ. ದ್ರುಪದ ಅಂದರೆ ದ್ರುಪದ ರಾಜ, ದ್ರೌಪದೇಯ ಅಂದರೆ ದ್ರೌಪದಿಯ ಪುತ್ರರು, ಸರ್ವಶಃ ಅಂದರೆ ಎಲ್ಲರೂ ಅಂತ ಹೇಳಿ, ಪೃಥ್ವೀಪತೆ ಅಂದರೆ ಭೂಮಿಯ ರಾಜನೇ ಆಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೌಭದ್ರ ಅಂತ ಹೇಳಿದ್ರೆ ಸುಭದ್ರೆಯ ಪುತ್ರನಾಗಿರ್ತಕ್ಕಂತಹ ಅಭಿಮನ್ಯು. ಮಹಾಬಾಹು ಅಂತ ಹೇಳಿದ್ರೆ ಬಲಿಷ್ಠ ಭುಜಗಳನ್ನು ಹೊಂದಿರತಕ್ಕಂಥವನು ಅಂತ. ಶಂಖಾನ್ ದದ್ಮುಹ ಅಂದರೆ ಶಂಖಗಳನ್ನು ಊದಿದ್ರು ಅಂತ. ಪೃಥಕ್ ಪೃಥಕ್ ಮೀನ್ಸ್ ಪ್ರತ್ಯೇಕವಾಗಿ ಅಂತ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಶ್ಲೋಕದಲ್ಲಿ, ದ್ರುಪದ ರಾಜ, ದ್ರೌಪದಿಯ ಪುತ್ರರು ಹಾಗೂ ಮಹಾಬಾಹು ಆಗಿರ್ತಕ್ಕಂಥ ಅಭಿಮನ್ಯು ಇವರು ಎಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಪ್ರತ್ಯೇಕವಾಗಿ ಊದುವುದರ ಮೂಲಕ ಯುದ್ಧಕ್ಕೆ ಸನ್ನದ್ಧರಾಗಿದ್ದೇವೆ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಈ ಒಂದು ಶ್ಲೋಕದ ಭಾವಾರ್ಥ. ಅಂದರೆ ಈ ಒಂದು ಶ್ಲೋಕ ಪಾಂಡವರ ಸೇನೆ ಸಿದ್ಧತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ಬಲಿಷ್ಠಗೊಳಿಸಿದೆ ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ ಅನ್ನುವಂಥದ್ದು.